ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ಫೂರ್ತಿ ತುಂಬುವ ಹೃದಯಗಳು ನಮ್ಮೊಟ್ಟಿಗೆ ಇದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಇದು ಎಷ್ಟು ಸತ್ಯ ಅಲ್ವಾ ಸ್ನೇಹಿತರೆ? ನನಗಂತೂ ಇದರ ಅನುಭವ ತುಂಬ ಸಲನೇ ಆಗಿದೆ. ಹಾಗೆ ನಿಮ್ಮೆಲ್ರಿಗೂ ಕೂಡ ಖಂಡಿತವಾಗ್ಲೂ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಕೆಲವೊಮ್ಮೆ ಜೀವನದಲ್ಲಿ ತುಂಬಾ ಕುಗ್ಗೋಗಿರ್ತೀವಿ ಸ್ನೇಹಿತರೆ. ಹೇಗಂದರೆ ನನ್ನ ಜೀವನದಲ್ಲಿ ಚಿಕ್ಕ ಪುಟ್ಟ ವಿಷಯನೂ ಕೂಡ ನನ್ನ ಕೈಲಿ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಹಾಗೆ ಆಗೋದು ಇಲ್ಲ ನನ್ನ ಕೈಲಿ ಇದು ಅಂತ ತುಂಬಾ ಕುಗ್ಗೋಗಿರ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ನಡೆದಂತಹ ಕೆಲವೊಂದಷ್ಟು ವಿಚಾರಗಳಿರ್ಬೋದು. ಸೊ ಆ ಒಂದು ವಿಚಾರಗಳು ಕೂಡ ನಮ್ಮ ಒಂದು ಮೈಂಡಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕೂತ್ಕೊಂಡಿರುತ್ತೆ. ನನ್ನ ಕೈಲಿಂದ ಏನೂ ಮಾಡೋಕ್ಕಾಗಲ್ಲ, ನಾನು ಸೋತೋಗಿದ್ದೀನಿ ಅನ್ನೋದನ್ನ ಪದೇ ಪದೇ ಬಿಂಬಿಸ್ತಾ ಇರುತ್ತೆ. ಸೊ ಹಾಗಾಗಿ ಜೀವನದಲ್ಲಿ ನಾವು ಅಷ್ಟು ಸೋತಾದಾಗ ಯಾರಾದರೂ ಒಬ್ಬರು ಕೂಡ ನಮಗೆ ಸಪೋರ್ಟ್ ಮಾಡೋರು, ಹಾಗೆ ನಮ್ಮನ್ನು ಮೋಟಿವೇಟ್ ಮಾಡೋರು ಜೊತೆಲಿ ಇದ್ದಾಗ ಎಷ್ಟೇ ದೊಡ್ಡ ಕೆಲಸ ಆದ್ರೂ ಕೂಡ ನಾವು ತುಂಬಾ ಸುಲಭವಾಗಿ ಮುಗಿಸ್ಕೊಳ್ತೀವಿ. ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಎಂಥದ್ದೇ ಕಷ್ಟಗಳಿರ್ಬೋದು, ಅದಕ್ಕೆಲ್ಲದಕ್ಕೂ ಕೂಡ ಪರಿಹಾರ ನನ್ನ ಹತ್ರನೇ ಇರುತ್ತೆ ಅನ್ನೋದನ್ನು ಕೂಡ ನಾವು ಕೆಲವೊಮ್ಮೆ ಮರ್ತೋಗಿರ್ತೀವಿ. ನಿಮ್ಮ ಜೊತೆ ಇರುವಂತಹ ಸಹವಾಸ ದೋಷ ಅಂತಲೇ ಹೇಳ್ಬೋದು ಕೆಲವೊಮ್ಮೆ. ಸೊ ಸಹವಾಸ ದೋಷ ಕೆಲವೊಮ್ಮೆ ಕೆಟ್ಟದಾಗಿರುತ್ತೆ, ಕೆಲವೊಮ್ಮೆ ಒಳ್ಳೆಯದಾಗಿರುತ್ತೆ. ಹಾಗೆ ಕೆಲವೊಬ್ಬರ ಒಂದು ಸ್ನೇಹ ಸಂಬಂಧಗಳಿರ್ಬೋದು, ನಮ್ಮೊಟ್ಟಿಗೆ ಸಿಕ್ಕಿದಾಗ ನಮಗೆ ಆಗುವಂತಹ ಖುಷಿ, ಹಾಗೆಯೇ ಅದರಿಂದ ನಮ್ಮಲ್ಲಾಗುವಂತಹ ಬೆಳವಣಿಗೆ ಅನ್ನೋದು ಕೆಲವೊಮ್ಮೆ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಕೆಲವೊಮ್ಮೆ ನಮ್ಮಲ್ಲಿರುವಂತಹ ಒಂದು ಏನು ಹೇಳ್ತೀರೋ ಒಂದು ಸ್ಪೋರ್ಟಿವ್ನೆಸ್ನ ಅದು ಇನ್ನೂ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೆಲವೊಬ್ಬರು ಹೇಗೆ ಅಂದರೆ ಜೊತೆಲಿರೋರು ನೀವೇನಾದ್ರು ಬೆಳೀತಾ ಇದ್ದಾಗ ಆಯಿತು ನಿನ್ನ ಕೈಲಿಂದ ಇದಾಗುತ್ತೆ ಮಾಡು, ನಾನು ಆದಷ್ಟು ನಿಮಗೆ ಸಪೋರ್ಟ್ ಮಾಡ್ತೀನಿ, ಹೀಗಲ್ಲ ಹಾಗೆ ಮಾಡು ಅಂತ ಒಳ್ಳೆ ದಾರಿಲಿ ನಿಮ್ಮನ್ನು ಕಳಿಸೋರು ಕೂಡ ಇರ್ತಾರೆ. ಹಾಗೆ ಇನ್ನು ಕೆಲವೊಬ್ಬರು ನಿಮ್ಮ ಬೆಳವಣಿಗೆನ ನೋಡಿ ನಿಮ್ಮ ಜೊತೆಲಿ ಇರೋರು ಕೂಡ ಉರ್ಕೊಂಡು ಅದನ್ನು ಇನ್ನು ಕೆಟ್ಟ ದಾರಿಗೆ ತೊಗೊಂಡು ಹೋಗೋದಕ್ಕೆ ನಿಮಗೆ ಇನ್ನೂ ಸ್ಫೂರ್ತಿನ ಕೊಡ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಜೊತೆಲಿ ಎಂಥವ್ರು ಇದ್ದಾರೆ, ಹೇಗಿದ್ದಾರೆ ಅನ್ನೋದನ್ನು ಖಂಡಿತವಾಗ್ಲೂ ಯಾವಾಗಲೂ ಗಮನ ಕೊಟ್ಟು ನೋಡಿ. ಯಾರಾದರೂ ಒಂದು ಮಾತನ್ನು ನೀವು ಕೇಳೋಕೆ ಹೊರಟಿದ್ದೀರಾ ಅಂತ ಅಂದಾಗ ಅವರು ನಿಮಗೆ ಯಾವೊಂದು ವೇಯಲ್ಲಿ ನಿಮಗೆ ಸ್ಪೋರ್ಟಿವ್ನೆಸ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ ನಮ್ಮ ಒಂದು ಮೈಂಡಲ್ಲಿ ಬರುವಂತಹ ಥಾಟ್ಸ್ಗಳಿಗೆ ಆ ಒಂದು ಸಿಚುವೇಶನ್ಗೆ ಏನು ಡಿಸಿಷನ್ ತೊಗೋಬೇಕು ಅಂತ ತುಂಬಾ ನಾವು ಇಂಪ್ರಾಪರ್ ಡಿಸಿಷನ್ನ ತೊಗೊಳಕ್ಕೆ ಹೋಗ್ತೀವಿ. ಆ ಟೈಮಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೋ ಬಾರಿ ನಾವು ಕೆಲವೊಬ್ಬರನ್ನ ಕಳ್ಕೊಳ್ತೀವಿ, ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಮ್ಮನ್ನೇ ನಾವು ಕಳ್ಕೊಂಡಿರ್ತೀವಿ. ಅದಕ್ಕಾಗಿ ಓಕೆನಾ, ಇಷ್ಟ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.